ಬ್ರೋ ಚೆನ್ನಾಗಿ ಬಿರಿಯಾನಿ ಬ್ರೋ. ಅತ್ತೆ, ಬಿರಿಯಾನಿ ನಿಮ್ಮ ಫೇವ್ರೇಟ್ ಅಲ್ವಾ? ಯಾರೋ ಮಾಡಿ ಬೇಕು ಅಂತ ನನ್ನ ತಲೆ ಕಟ್ಟಿದ್ದಾರೆ. ಏನೋ ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲೋ ಮಿಸ್ಟೇಕ್ ಆಗಿದೆ. ಅತ್ತೆ ಪರವಾಗಿಲ್ಲ ಬಿಡಿ, ಆರ್ಡರ್ ಮಾಡೋದು ಮಾಡಿದ್ದೀರಾ, ಬಂದಿದೆ, ವೇಸ್ಟ್ ಯಾಕೆ ಮಾಡೋದು ಅಲ್ವಾ? ಏಯ್ ಬ್ರೋ, ಈಗೆಲ್ಲ ಪಾಲಿಟಿಕ್ಸ್ ಆದಮೇಲೆ ಇದನ್ನ ನಾವು ತಿನ್ಬೋದಲ್ಲ? ಓಕೆ ಓಕೆ ಬ್ರೋ. ಏನಿದೆಯಲ್ಲ ಇಷ್ಟೊಂದು ಗಂಭೀರವಾಗಿ ನಿಂತ್ಕೊಂಡಿದ್ದೀರಿ? ಏನಿದು ಪಾರ್ಸಲ್? ಊಟನಾ? ಹೋಟ್ಲಿಂದ ಬಂದಿದ್ಯಾ? ಯಾರು ತರಿಸಿದ್ದು ಯಶು? ಏನು ಬಿರಿಯಾನಿ ಗಮ್ಮಂತಿದೆ. ಅದು ಬಿರಿಯಾನಿ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ನಾನೇ ಯಶುಗೆ ಆರ್ಡರ್ ಮಾಡಿಸಿದೆ. ಬಿಡುಗಾಸ್ ದುಡಿಯೋ ಯೋಗ್ಯತೆ ಇಲ್ಲ, ಕಂಡವ್ರ ದುಡ್ಡಲ್ಲಿ ಬಿರಿಯಾನಿನ ತರಿಸ್ಕೊಂಡು ತಿನ್ನೋ ಶೋಕಿ. ಪಾಪ ಆ ಮಗು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಬೆಳಗ್ಗೆ ಬೇಗ ಎದ್ದು ಒಳ್ಳೆ ಕಾಫಿ ಮಾಡಿಕೊಡ್ತಾಳೆ, ರುಚಿ ರುಚಿಯಾಗಿ ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾಳೆ. ಈ ರೀತಿ ಹೋಟ್ಲಿಂದ ತರಿಸ್ಕೊಂಡು ತಿಂತಾ ಇದ್ರೆ ಅವಳಿಗೆ ಮಾಡೋ ಅವಮಾನ ಆಗೋದಿಲ್ವಾ? ಅಮ್ಮ ತಾಯಿ ಅಂತ ಅವಳು ಅಟ್ಟಕ್ಕೆ ಏರಿಸೋದು, ಈ ಥರ ಪಾರ್ಸಲ್ ತರಿಸ್ಕೊಂಡು ತಿಂತಾ ಇದ್ರೆ ಇದು ಮರ್ಯಾದೆ ಕೊಟ್ಟಂಗ, ಮರ್ಯಾದೆ ತೆಗೆದಂಗ? ಹೋಟ್ಲು ತಿನ್ನಬೇಕು ಅಂತ ಚಪಲ ಇದ್ರೆ ಹೊರಗಡೆ ಹೋಗಿ ಅಲ್ಲೇ ತಿಂದು ಅಲ್ಲೇ ಬಿತ್ಕೋಬೇಕು. ಯಾರು ಬೇಡ ಅಂದರು? ಈ ಥರ ತಂದು ಮನೆ ವಾತಾವರಣ ಎಲ್ಲ ಕೆಡಿಸ್ಬೇಕಾ? ತಂಬಾರಿಲ್ಲ ಅದನ್ನ ಇಡು ಇಲ್ಲಿ. ತಗೊಂಡಾಗ ಆಚೆ ಕಡೆ ತಿನ್ಬಿಟ್ಟು ಸುಸ್ತಾದ್ರಲ್ಲೇ ಬಿತ್ಕೊಳ್ಳೋಕೆ ಹೇಳು. ಕಲ್ಯಾಣಿ, ಬೇಜಾರು ಮಾಡ್ಕೊಂಡ್ಯಾ? ನೀನು ನೊಂದ್ಕೋಬೇಡ, ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ನೀನು ಮಾಡಿರೋ ಅಡುಗೆನ ನಾವೆಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಮನಸ್ಫೂರ್ತಿಯಾಗಿ ಊಟ ಮಾಡ್ತೀವಿ. ಇದ್ರ ಕಡೆ ಗಮನ ಕೊಡಬೇಡ. ಈ ಥರದ್ದು ನಮ್ಮ ಮನೇಲಿ ಆಗಾಗ ನಡೀತಾ ಇರುತ್ತೆ. ಯಶು, ಬೆಳಗ್ಗೆನೇ ಹೇಳಿದ್ದೀನಿ ಸಂಜೆ ಎಲ್ಲರೂ ಅಂಗಡಿಗೆ ಬರಬೇಕು ಅಂತ ಹೇಳಿ. ಎಲ್ಲರೂ ಬಂದ್ಬಿಡಿ. ಹಾಂ, ಇನ್ಮೇಲೆ ಈ ಮನೆಯಲ್ಲಿ ಹೊರಗಡೆಯಿಂದ ಪಾರ್ಸಲ್ ಮಾತ್ರ ಬರಬಾರ್ದು, ನೆನ್ಪಿಟ್ಕೊಳ್ಳಿ ಎಲ್ಲ.